ತೀರದಲ್ಲಿ ಸ್ಟೆನ್ ಗನ್ ಬಳಸಿದ್ದು ಯಾರು ಗೊತ್ತಾ? ಚಂದ್ರಕಾಂತ್ ಕೈಗೆ ಸ್ಟೆನ್ ಗನ್ ಕೊಟ್ಟಿದ್ದಾದ್ರೂ ಯಾರು? ಗನ್ ಕೈಗಿಟ್ಟು ಒಪ್ಪಿಸಿದ ಡೀಲ್ ಯಾವುದು? ತಮ್ಮನ ಬದಲಿಗೆ ಅಣ್ಣ ಟಾರ್ಗೆಟ್. ಶಿವಪ್ಪ ವಾರಿಕ್ ಬೆನ್ನತ್ತಿದ್ ಹೇಗೆ ಪೊಲೀಸರು? ಯಾರೂ ಹೇಳದ ಕಥೆಗಳು, ಎಲ್ಲೂ ತೋರಿಸದ ದೃಶ್ಯಗಳು. ಇದುವೇ ವಾರಿಕ್ ಬ್ರದರ್ಸ್ ಸ್ಟೆನ್ ಗನ್ ಸೀಕ್ರೆಟ್. ನಾನು ಚೈತ್ರ ರಾಜ್. ಪಿಸ್ತೂಲುಗಳು, ಗನ್ನುಗಳು, ಬುಲೆಟ್ಟುಗಳು. ಭೀಮಾ ತೀರದಲ್ಲಿ ಇಂಥ ಬಂದೂಕುಗಳಿಗೇನು ಕಡಿಮೆ ಇಲ್ಲ. ಎದೆ ಸೀಳೋ ಬಂದೂಕಿನಿಂದ ಹಿಡಿದು ತಲೆ ಸೀಳೋ ಪಿಸ್ತೂಲುಗಳ ತನಕ ಎಲ್ಲ ತರದ ಗನ್ಗಳನ್ನು ನೋಡಿದ್ದಾರೆ ಇಲ್ಲಿನ ಜನ. ಅದರಲ್ಲೂ ಭೀಮಾ ತೀರದಲ್ಲಿ ಬಿದ್ದ ಅಷ್ಟು ಹೆಣಗಳಲ್ಲಿ ಬಹುತೇಕ ಮರ್ಡರ್ಗಳಲ್ಲಿ ಬಳಕೆಯಾಗಿದ್ದು ಇಂಥದ್ದೇ ಗನ್ಗಳು, ಇಂಥದ್ದೇ ಹ್ಯಾಂಡ್ ಮೇಡ್ ಪಿಸ್ತೂಲುಗಳು. .303 ಬುಲೆಟ್ಟಿನ ಪಿಸ್ತೂಲಿನಿಂದ ಹಿಡಿದು ಎಲ್ಲಾ ತರದ ಗನ್ಗಳನ್ನು ಭೀಮಾ ತೀರದ ಹತ್ಯಾಕಾಂಡಗಳಲ್ಲಿ ಬಳಸಲಾಗಿದೆ. ಯಾವುದೇ ಹೊಸ ತರದ ಗನ್ಗಳು ಮಾರ್ಕೆಟ್ ಅಲ್ಲಿ ಬಂದ್ರೂ ಅವುಗಳನ್ನ ಥಟ್ಟಂತ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡ್ತಿದ್ರು ಭೀಮಾ ತೀರದ ರಣಬೇಟೆಗಾರರು. ಹೀಗೆ ಖರೀದಿಸಿದ ಗನ್ನುಗಳನ್ನ, ಬಂದೂಕುಗಳನ್ನ, ಪಿಸ್ತೂಲುಗಳನ್ನ ಹೊಲ ಗದ್ದೆಗಳಿಗೆ ತಗೊಂಡು ಹೋಗಿ ಅಲ್ಲಿ ಮಕ್ಕಳ ಆಟಿಕೆಗಳಂತೆ ಬಳಸ್ತಿದ್ರು. ಗನ್ನುಗಳಿಗೆ ಬುಲೆಟ್ಟುಗಳನ್ನು ತುಂಬಿಸಿ ಸಿಕ್ಕಂಗೆ ಫೈರ್ ಮಾಡ್ತಾ ಗುರಿಯಿಟ್ಟು ಹೊಡೆಯೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ರು. ಮಕ್ಕಳು ಜಾತ್ರೆಯಲ್ಲಿರೋ ಆಟ ಸಾಮಾನುಗಳನ್ನ ಮುಗಿಬಿದ್ದು ಖರೀದಿಸೋ ತರಾನೇ ಭೀಮಾ ತೀರದ ರಣಬೇಟೆಗಾರರು ಜಿದ್ದಿಗೆ ಬಿದ್ದವರಂತೆ ಪಿಸ್ತೂಲುಗಳನ್ನ ಖರೀದಿಸ್ತಿದ್ರು. ಅದೆಷ್ಟೇ ರೇಟ್ ಇದ್ರೂ ಅದೆಲ್ಲೇ ಸಿಗುತ್ತೆ ಅನ್ನೋ ಸುಳಿವು ಸಿಕ್ಕರು ಅವುಗಳನ್ನ ಬಿಡದೆ ಖರೀದಿಸಿ ತರ್ತಿದ್ರು. ಹೀಗೆ ಕರಾಳ ಮಾರುಕಟ್ಟೆಯಿಂದ ಖರೀದಿಸಿ ತಂದ ಪಿಸ್ತೂಲುಗಳಿಂದಲೇ ಭೀಮಾ ತೀರದಲ್ಲಿ ಅದೆಷ್ಟೋ ಮಂದಿಯ ಹೆಣ ಬಿದ್ದಿವೆ. ಹೈದರಾಬಾದ್ ಹತ್ಯಾಕಾಂಡದಲ್ಲೂ ಪಿಸ್ತೂಲುಗಳನ್ನ ಬಳಸಲಾಗಿತ್ತು. ಅಫ್ಜಲ್ಪುರದ ಬಸ್ ಸ್ಟಾಪಿನ ಸಮೀಪದ ನರ್ತಕಿ ಬಾರಿನ ಹತ್ರ ನಡೆದ ಹತ್ಯಾಕಾಂಡದಲ್ಲೂ ಗನ್ಗಳನ್ನೇ ಬಳಸಿ ಬುಲೆಟ್ಟುಗಳನ್ನ ಎದೆಗಿಳಿಸಿ ಬಿಟ್ಟಿದ್ರು. ಕೊಡಲಿಯಿಂದ ಕಡಿದಾಡೋ ಕಾಲದಿಂದ ಆರಂಭವಾಗಿದ್ದ ಭೀಮಾ ತೀರದ ಹತ್ಯಾಕಾಂಡಗಳು ನಂತರದಲ್ಲಿ ಅಪ್ಗ್ರೇಡ್ ಆಗಿದ್ದು ಬಂದೂಕುಗಳು, ಪಿಸ್ತೂಲುಗಳಿಗೆ. ಏನಿಲ್ಲ ಅಂದ್ರೂ ಮೂಟೆಗಟ್ಟಲೆ ಬಂದೂಕುಗಳನ್ನ ಆಟದ ಸಾಮಾನುಗಳಂತೆ ಜೀಪಿನಲ್ಲಿ ತುಂಬಿಕೊಂಡು ಬರ್ತಿದ್ದ ರಣಬೇಟೆಗಾರರು ಎಲ್ಲೇ ಹೋದ್ರೂ ತಮ್ಮ ಜೊತೆಗೆ ಅವುಗಳನ್ನ ಇಟ್ಕೊಂಡೇ ಓಡಾಡ್ತಿದ್ರು. ಕೈನಲ್ಲೋ, ಸೊಂಟದಲ್ಲೋ, ಬೂಟಿನ ಸಂದಿಯಲ್ಲೋ, ಹೀಗೆ ಎಲ್ಲೆಂದರಲ್ಲಿ ಪಿಸ್ತೂಲುಗಳನ್ನ ಬಚ್ಚಿಟ್ಟುಕೊಂಡು ಓಡಾಡ್ತಾ ಇದ್ದ ಪ್ರತೀಕಾರದ ಉಗ್ರ ಪ್ರತಾಪಿಗಳು ಎದುರಿಗೆ ಬಂದ ವೈರಿಗಳನ್ನ ಮುಗಿಸೇ ಬಿಡ್ತಿದ್ರು. ಗುಂಡುಗಳನ್ನ ಅವರ ಮೈಯೊಳಗೆ ಇಳಿಸಿ ಹೆಣವನ್ನೇ ಮಲಗಿಸಿ ಬಿಡ್ತಿದ್ರು. ಹೀಗೆ ಕೊಡಲಿಯಿಂದ ಶುರುವಾಗಿ ಕೇಶಪ್ಪ ತಾವರ್ಖೇಡನ ಡಬಲ್ ಬ್ಯಾರಲ್ ಬಂದೂಕಿನ ತನಕ, ಈ ಡಬಲ್ ಬ್ಯಾರಲ್ ಬಂದೂಕಿನಿಂದ ಹಿಡಿದು ಬೋರಗಿ ಸೋದರರ ಪಿಸ್ತೂಲುಗಳ ತನಕ, ಈ ಪಿಸ್ತೂಲುಗಳಿಂದ ಹಿಡಿದು ಬಾಂಬುಗಳ ತನಕ ಎಲ್ಲಾ ತರದ ಅಸ್ತ್ರಗಳನ್ನು ಭೀಮಾ ತೀರದಲ್ಲಿ ಬಳಸಿ ಬಿಟ್ಟಿದ್ದರು. ತಮ್ಮ ಎದುರಾಳಿಗಳನ್ನ ಮುಗಿಸೋದಕ್ಕೆ ಯಾವೆಲ್ಲ ಅಸ್ತ್ರಗಳನ್ನ ಬಳಸಬಹುದು ಅದೆಲ್ಲವನ್ನೂ ಬಳಸಿ ಬಿಟ್ಟಿದ್ದರು. ಹೀಗೆ ಬಂದೂಕುಗಳು, ಪಿಸ್ತೂಲುಗಳನ್ನ ಪವರ್ಫುಲ್ ಆಗಿ ಬಳಸಿದವರಲ್ಲಿ ಕೇಶಪ್ಪ ತಾವರ್ಖೇಡ ಮತ್ತು ಶಿವಾಜಿ ಬೋರಗಿ ಪ್ರಮುಖರು.
ಎಸ್, ಕೇಶಪ್ಪ ತಾವರ್ಖೇಡ, ಶಿವಾಜಿ ಬೋರಗಿ ಇಬ್ಬರದ್ದು ಆಗರ್ಭ ಶ್ರೀಮಂತರ ಕುಟುಂಬ. ಇವರಿಗೆ ದುಡ್ಡು ಕಾಸಿನ ತೊಂದರೆ ಇರಲಿಲ್ಲ. ಯಾವಾಗ ಏನು ಬೇಕಂದ್ರೂ ಅದನ್ನ ಕ್ಷಣ ಮಾತ್ರದಲ್ಲಿ ತರಿಸಿಕೊಳ್ಳುವಷ್ಟು ಶಕ್ತಿ ಇಬ್ಬರಿಗೂ ಇತ್ತು. ಇವರಿಗೆ ದುಡ್ಡು ಮುಖ್ಯವಾಗಿರ್ಲಿಲ್ಲ, ಎದುರಾಳಿಗಳನ್ನ ಹೊಡೆಯೋದೇ ಮುಖ್ಯವಾಗಿತ್ತು, ಸೇಡು ತೀರಿಸಿಕೊಳ್ಳೋದೇ ಪ್ರಮುಖವಾಗಿತ್ತು. ಹಂಗಾಗಿ ಮೂಟೆಗಟ್ಟಲೆ ಬಂದೂಕು ಪಿಸ್ತೂಲುಗಳನ್ನ ಖರೀದಿಸಿ ತರ್ತಿದ್ರು ಕೇಶಪ್ಪ ಮತ್ತು ಶಿವಾಜಿ ಬೋರಗಿಯ ದೂರದ ಸಂಬಂಧಿಯೊಬ್ಬರ ಮದುವೆಯಲ್ಲಿ ಗನ್ನುಗಳು ಗರ್ಜಿಸಿದ್ದನ್ನ, ಕೇಶಪ್ಪ ತಾವರ್ಖೇಡನ ತಂದೆ ಸತ್ತಾಗ ಬಂದೂಕುಗಳು ಬಾಯ್ ತೆರೆದಿದ್ದನ್ನ ಶಿವಪ್ಪ ವಾರಿಕ್ ಖುದ್ದಾಗಿ ನೋಡಿದ್ದಾರೆ. ಇವರ ಮಾತುಗಳಲ್ಲೇ ಗೊತ್ತಾಗುತ್ತೆ ಭೀಮೆಯಲ್ಲಿ ಬಂದೂಕುಗಳು ಗನ್ನುಗಳ ಅಬ್ಬರ ಅದೆಷ್ಟಿತ್ತು ಅಂತ. ಇಕ್ಕುಳ್ಗಿ ಒಂದು ಮದುವೆ ಇತ್ತು ರೀ, ಶಿವಾಜಿ ಬೀಗುರ್ದೆ ಮದುವೆಗೆ ಹೋದಾಗ ಅಲ್ಲಿ 21 ಬಂದೂಕಿದ್ದು ರೀ. ಅಕ್ಕಿಗಳ ಬೇಡ 21 ಫೈರ್ ಮಾಡಿದ್ರು ರೀ ಅವರು, ದಾನ್ ಅದಿಟ್ಟು ನೋಡಿದ್ರು ನೋಡ್ರಿ ಅವಾಗ. ಶಿವಪ್ಪ ವಾರಿಕ್ ಕೂಡ ಖಜೂರಿಯಲ್ಲಿ ಹೊಡಿ ಬಡಿ ಅಂತ ಒಂದಷ್ಟು ಗಲಾಟೆಗಳನ್ನ ಮಾಡಿದ್ದರಾದರೂ ಗನ್ನುಗಳ ಪರಂಪರೆಗೆ ಒಗ್ಗಿಕೊಂಡಿರಲಿಲ್ಲ. ಏನಿದ್ರೂ ಕೈಗೆ ಸಿಕ್ಕಿದ್ದನ್ನ ತಗೊಂಡು ಹೊಡೆಯೋದಷ್ಟೇ ಗೊತ್ತಿತ್ತು. ಕಲ್ಲುಗಳು ಜಂಬೆಗಳಿಂದಲೇ ಎದುರಾಳಿಗಳ ಮೇಲೆ ಎಗರಿ ಬೀಳ್ತಿದ್ರು. ಇಂಥ ವಾರಿಕ್ ಸೋದರರಿಗೆ ಅದ್ಯಾವಾಗ ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಖೇಡ ಕನೆಕ್ಟ್ ಆದ್ರು, ಇವರ ಕೈಗೂ ಗನ್ನು ಬಂದು ಬಿಡ್ತು. ಅದರಲ್ಲೂ ಶಿವಪ್ಪ ವಾರಿಕ್ ಸೋದರ ಚಂದ್ರಕಾಂತ್ ವಾರಿಕ್ ಶಿವಾಜಿ ಟೀಮಿಗೆ ತುಂಬಾನೇ ಆಪ್ತನಾಗಿದ್ದ. ಬೋರಗಿ ಕುಟುಂಬದ ಎದುರಾಳಿಗಳನ್ನ ಹೊಡೆಯೋದ್ರಲ್ಲೂ ಜೊತೆಯಾಗಿದ್ದ. ಹಿಂಗಾಗಿ ಶಿವಾಜಿ ಟೀಮಿನ ತರಾನೇ ಚಂದ್ರಕಾಂತ್ ಕೈಗೂ ಗನ್ನುಗಳು ಬಂದು ಬಿಟ್ಟಿದ್ದವು. ಆದ್ರೆ ಚಂದ್ರಕಾಂತ್ ನನ್ನ ಬಂಧಿಸಿ ಜೈಲಿಗಟ್ಟಿದ ನಂತರ ಇಡೀ ಭೀಮಾ ತೀರವೇ ಬೆಚ್ಚಿ ಬೀಳುವಂತ ಒಂದು ವಿಷಯ ಗೊತ್ತಾಗಿತ್ತು. ಆ ವಿಷಯನೇ ಚಂದ್ರಕಾಂತ್ ವಾರಿಕ್ ಹತ್ರ ಸ್ಟೆನ್ ಗನ್ ಇತ್ತು. ಅದರಿಂದಾನೇ ಆತ ವೈರಿಗಳ ಮೇಲೆ ದಾಳಿ ಮಾಡಿದ್ದ ಅನ್ನೋದು. ಸ್ಟೆನ್ ಗನ್ ಎಲ್ಲದ ಹೇಳು, ಸ್ಟೆನ್ ಗನ್ ನಂಗೆ ಏನು ಗೊತ್ತಿಲ್ಲ ಸರ್ ಅಂದ್ರ. ಚಂದ್ರಕಾಂತ್ ಸಾಯಲಾಗ ನೀನು ಕೈಯಾಗ ಕೊಡಿಸತ್ತಾನ ಅಂದ್ರು ಅವರು. ನಾ ಅಂದ್ರಿ ಚಂದಪ್ಪ ಶಿವಾಜಿ, ಚಂದ್ರಕಾಂತ್ ಮಗನೇ ಅಂದ್ರೆ ನಾಲಿ ಕುಡುಗ್ ಅವ ಇದ್ರ ಕೈ ಸ್ಟೆನ್ ಹೆಂಗೆ ಕೊಡ್ತಾರೆ ಇದಕ್ಕೆ ಅಂದ್ರ. ಸರಿ ಕೆತ್ತ ಕುರುಪಿ ಕೊಡಲ್ಲ ಅದ್ರ ಕೈಯಾಗ. ಒಂದು ಸ್ಟೆನ್ ಗನ್ ಚಂದ್ರಕಾಂತ ಕೈಯಾಗ ಕೊಟ್ಟು ಚಂದ್ರಕಾಂತ್ ಸಾಯಲಾಗ ಅಣ್ಣ ನೀವು ಹೊಡ್ಕೊತ ಹೋಗುತ್ತೆ, ನನ್ನ ಕೈ ಕೊಟ್ಟಿಲ್ಲ ರೀ. ಅದಾತು ಖೂನ್ ಇದ್ದರು ರೋಡ್ ಮೇಲೆ ನಿಂತು ಗುಂಡು ಹಾಕಿ ನನಗೆ ಹತ್ತು ಹೇಳಿದ್ರು ನಾ ಮತ್ಕರ್ ಚಟ್ಟಿಗೆ. ಅದು ಮರ ಆದ್ರೆ ನಾ ಭೀ ನೋಡಿಲ್ಲ ಅದ್ರದ್ದು, ಅದು ಮಾರಿ ಭೀ ನೋಡಿಲ್ಲ ನಾ. ಟೇನ್ಗನ್ ಒಂದು ಬಿಟ್ಟು ನಂಗೆ ಕೇಳ್ರಿ ಬಾಕಿ ದಿನ. ಟೇನ್ಗನ್ ಬಂದು ನಾ ಅಂತೂ ಮನುಷ್ಯರು ಅಲ್ಲ, ನಾವು ಯಾರಂತ ಕೊಂಡ್ರವ್ರಲ್ಲ. ಚಂದ್ರಕಾಂತನ ಕೈಯಾಗ ಬೇಕು ಕೊಟ್ಟಿಲ್ಲ. ಸರ್ ನೀವು ವಿಚಾರ ಮಾಡಿರಿ, ಇಂಥ ಕುಡ್ಕುರ ಕೈಯಾಗ ಟೇನ್ಗನ್ ಕೊಡ್ತೀರ, ನೀವು ವಿಚಾರ ಮಾಡಿರಿ ಅಂದ. ನೀವು ಇರೋ ತನಕ ನೀವು ಮಾಡಿರಿ, ಇದು ಮುಚ್ಚಲ್ಲ. ಒಂದು ಜನ ಶೋಭನಂತಾಗ ಅದ ನಂಗೆ ನೀವು ಹಿಡಿದು ಒಳ ಹಾಕೋಕೆ ಹೋಗ್ಬೇಡ್ರಿ, ನಿಂತು ಗುಂಡಾಕಿ ಕೊಡ್ರಿ ಅಂದ. ಎಸ್, ಸ್ಟೆನ್ ಗನ್ ಸದ್ದು ಮಾಡಿತ್ತು. ಭೀಮಾ ತೀರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಟೆನ್ ಗನ್ ಸದ್ದು ಮಾಡಿತ್ತು. ಅದುವರೆಗೂ ಯಾರೊಬ್ಬರು ಬಳಕೆ ಮಾಡದಂತ ಸ್ಟೆನ್ ಗನ್ ಅನ್ನ ಭೀಮಾ ತೀರದ ರಣಬೇಟೆಗಾರರು ಬಳಸಿ ಬಿಟ್ಟಿದ್ರು. ಅಂದಾಗೆ ಆ ಸ್ಟೆನ್ ಗನ್ ಮೊದಲಿಗೆ ಬಳಸಿದ್ದು ಯಾರು ಗೊತ್ತಾ? ಶಿವಾಜಿನೂ ಅಲ್ಲ, ಕೇಶಪ್ಪ ತಾವರ್ಖೇಡನೂ ಅಲ್ಲ. ಬದಲಿಗೆ ಇವರಿಬ್ಬರಿಗೂ ಆಪ್ತನಾಗಿದ್ದ ಸೊನ್ನದ ನಂಬಿಕಸ್ಥ ಗೆಳೆಯ. ಆತನೇ ಸೊನ್ನದ ಆ ಬಲಾಢ್ಯನೇ ಭೀಮಾ ತೀರದಲ್ಲಿ ಸ್ಟೆನ್ ಗನ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿಬಿಟ್ಟಿದ್ದ. ಆ ಸ್ಟೆನ್ ಗನ್ ವಿಚಾರ ಹೊರಗೆ ಗೊತ್ತಾಗಬಾರದು ಅಂತೇಳಿ ತನ್ನಲ್ಲಿದ್ದ ಗನ್ ಅನ್ನ ಚಂದ್ರಕಾಂತ್ ವಾರಿಕ್ಗೆ ಕೊಟ್ಟು ಬಿಟ್ಟಿದ್ದ. ಅದ್ಯಾವಾಗ ಚಂದ್ರಕಾಂತ್ ವಾರಿಕ್ ಜೈಲಿಗೆ ಹೋದ್ನೋ, ಪೊಲೀಸರು ಶಿವಪ್ಪ ವಾರಿಕ್ ಬೆನ್ನತ್ತಿ ಬಿಟ್ರು. ನಿನ್ನ ತಮ್ಮನ ಹತ್ರ ಇದ್ದ ಸ್ಟೆನ್ ಗನ್ ಎಲ್ಲಿದೆ ಅದನ್ನ ಕೊಟ್ಟು ಬಿಡುವಂತ ಕಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಶಿವಪ್ಪ ವಾರಿಕ್ ಯಾವತ್ತೂ ಭೀಮಾ ತೀರದ ನೆತ್ತರ ಅಧ್ಯಾಯಗಳಿಗೆ ಅಂಟಿಕೊಂಡವನಲ್ಲ. ಶಿವಾಜಿ ಮತ್ತು ಕೇಶಪ್ಪನ ಜೊತೆಗೆ ಹೆಚ್ಚು ಬೆರೆತವನೂ ಅಲ್ಲ. ಅವರ ಮಧ್ಯೆ ಏನೇನ್ ನಡೀತಿತ್ತು, ಅವರು ಯಾರನ್ನೆಲ್ಲ ಕೊಲ್ಲೋಕೆ ಪ್ಲಾನ್ ಮಾಡಿದ್ರು, ಯಾವೆಲ್ಲ ಅಸ್ತ್ರಗಳನ್ನ ಬಳಸೋಕೆ ಸಂಚು ರೂಪಿಸಿದ್ರು ಅನ್ನೋದು ಈ ಶಿವಪ್ಪ ವಾರಿಕ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆದ್ರೆ ವಾರಿಕ್ ಸೋದರರು ಅಂದ್ರೆ ಒಗ್ಗಟ್ಟಿನ ಸೋದರರು. ಯಾರು ಏನೇ ಮಾಡಿದ್ರು ಅದು ಶಿವಪ್ಪ ವಾರಿಕ್ಗೆ ಗೊತ್ತೇ ಇರುತ್ತೆ ಅಂತೇಳಿ ಪೊಲೀಸರು ಶಿವಪ್ಪ ವಾರಿಕ್ ಬೆನ್ನು ಬಿದ್ದಿದ್ರು.
ಆದ್ರೆ ನಂಗೆ ಆ ಸ್ಟೆನ್ ಗನ್ ಬಗ್ಗೆ ಗೊತ್ತಿಲ್ಲ 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 ಅಂತ ಪದೇ ಪದೇ ಹೇಳ್ತಾ ಇದ್ದಿದ್ರಿಂದ ಪೊಲೀಸರು ಒಂದು ಸೀಕ್ರೆಟ್ ಪರೀಕ್ಷೆಯನ್ನು ಮಾಡಿದ್ರು. ಶಿವಪ್ಪ ಸುಳ್ಳು ಹೇಳ್ತಿದ್ದಾನೋ ಸತ್ಯ ಹೇಳ್ತಿದ್ದಾನೋ ನೋಡೇ ಬಿಡೋಣ ಅಂತೇಳಿ ಜೈಲಲ್ಲಿ ಒಂದು ಸೀಕ್ರೆಟ್ ಪ್ಲಾನ್ ಮಾಡಿದ್ರು. ಆಗ್ಲೇ ನೋಡಿ ಸ್ಟೆನ್ ಗನ್ನಿನ ಅಸಲಿ ಸತ್ಯ ಪೊಲೀಸರಿಗೂ ಗೊತ್ತಾಗಿದ್ದು. ಏನೋ ನೀ ಯಾವ ಕೊಟ್ಟಿದ್ದು ನಂಗೆ ಸಾಮಾನ ಅಂದನ ಟೆನ್ಗನ್ ಅಲ್ಲಗುತ್ತಾರ, ನಾನು ಟೆನ್ಗನ್ನೇ ನೋಡಿಲ್ಲ. ನೀ ಯಾವ ಕೊಟ್ಟೆಪ್ಪ ನನಗೆ ಇದೇ ಅಂತದ ಮರ ಅವ್ರು ಕೂಡ ದೋಸ್ತಿ ಮಾಡಿ ಇಲ್ಲಿ ಭಾಳ ಕೂತಿ ನಂಗೆ ಟೆನ್ಗನ್ ಕೊಡು ಅಂದ್ರೆ ಎಲ್ಲಿಂದ ತಂದ್ಕೊಳ್ಳಿ ಅವನ ನಂತ ಕುರ್ಪಿ ಅವ್ ನೋಡು ಅಂದನ. ನಂದು ಅವ್ನು ಮಾತಾಡಿದೆವು, ನೀನು ಹಾಗೆ ಮಾತಾಡಿ ಒಂದು ಗಂಟೆ ಮಾತಾಡಿ ನಾವು ಬಂದ್ರಿ. ಅವರು ಹೋಗ್ಯಾರ ನಂಗೆ ಕೊಂಡಂದು ಇದು ಮರುದಿನ ಮತ್ತೆ ಹದ್ರಿಗೆ ಹೋಗ್ಬೇಕಲ್ರಿ. ಆಳಂದ ಪೊಲೀಸ್ ಠಾಣಕ್ಕೆ ಹೋದ್ರಿ. ಬಂದು ನೋಡು ಸೋಪ್ ತೊಮ್ಮ ಅವ್ರ ಅಣ್ಣ ತಮ್ಮ ಇವರು ನಿನ್ನ ದೇಹದಾಗ ಮಾತಾಡ್ರಿ, ಇವ್ರು ಸಾಮಾನ್ಯ ಎಲ್ಲ ಕೂನದ ಇವನಿಗೆ ಹರಡುತ್ತೀರಿ ಮತ್ತೆ ಹರಡ ಯಾಕೆ ಹರಡಲ್ಲ ಅಂತಂದ್ರಿ ಕುಂಡ್ರು ಸೋಪ ಭಾಳ ಕರೆಕ್ಟ್ ಇದ್ದಲ್ಲ ಅಂದ್ರೆ ನಂಗೆ ಮಧುಕರ್ ಚಟ್ಟಿ ಇಮ್ಮಂದರಿದ್ದು ನಂಗೆ ಕೂನಾಯ್ತು. ನಾ 7 ಮಂದಿಗೆ 4 ಮಂದಿಗೆ ಬಿಟ್ಟಿದ್ದಾನೆ. ನಿಮ್ಮ ತಮ್ಮನ ಕೂಡ ಮಾತಾಡೋಳಗೆ ಸೆಂಟ್ರಲ್ ಜೈಲ್ದಾಗ ನಿಂಗೆ ಗೊತ್ತಾಗಿಲ್ಲ ಎಲ್ಲಿಂದ ಕೂಡ ನಿಮ್ಮ ತಮ್ಮಗೆ ಬೈದಿ ಕರೆಕ್ಟ್ ನಿಂತಕ್ಕೆ ಸಾಮಾನ್ಯ ಇಲ್ಲ. ಇವತ್ತಿಗೆ ನಂದು ನಿಂದು ದೋಸ್ತ ನೋಡಪ್ಪ ಅಂದ್ರೆ ಮಧುಕರ್ ಶೆಟ್ಟಿ. ಎಸ್, ಚಂದ್ರಕಾಂತ್ ನನ್ನ ಮಾತಾಡ್ಸೋಕೆ ಅಂತ ಜೈಲಿಗೆ ಬಂದಿದ್ದ ಶಿವಪ್ಪ ವಾರಿಕ್ ಬೆನ್ನ ಹಿಂದೆ ಮಫ್ತಿಯಲ್ಲಿ ಪೊಲೀಸರನ್ನ ಬಿಡಲಾಗಿತ್ತು. ಆಗ ಚಂದ್ರಕಾಂತನಿಗೆ ಬೈದಿದ್ದ ಶಿವಪ್ಪ ವಾರಿಕ್ ಅದ್ಯಾವುದೋ ಸ್ಟೆನ್ ಗನ್ ಅಂತಲ್ಲೋ ಎಲ್ಲಿಟ್ಟಿದ್ಯೋ ಅಂತ ಕೇಳಿಬಿಟ್ಟಿದ್ದ. ಎಲ್ಲಾದ್ರೂ ಇಟ್ಟಿದ್ರೆ ಹೇಳ್ಬಿಡು, ಪೊಲೀಸರಿಗೆ ಕೊಟ್ಟು ಬಿಡು ಅಂತ ಕಾಡಿಬೇಡಿದ್ದ. ಆಗ್ಲೇ ಪೊಲೀಸರಿಗೂ ಗೊತ್ತಾಗಿತ್ತು ಶಿವಪ್ಪ ವಾರಿಕ್ ಹತ್ರ ಸ್ಟೆನ್ ಗನ್ ಇಲ್ಲ ಅನ್ನೋದು. ಆ ಕ್ಷಣದಿಂದ ಪೊಲೀಸರು ಶಿವಪ್ಪ ವಾರಿಕ್ ಮೇಲೆ ಅನುಮಾನ ಪಡೋದನ್ನ ನಿಲ್ಲಿಸಿಬಿಟ್ಟಿದ್ರು. ಇಷ್ಟೆಲ್ಲ ಆದ್ಮೇಲೆ ಖುದ್ದು ಶಿವಪ್ಪ ವಾರಿಕ್ಗೆ ತಮ್ಮ ಊರಲ್ಲಿದ್ದ ಹಲವು ಪರವಾನಗಿ ಇಲ್ಲದ ಗನ್ನುಗಳನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ರು. ಆ ಮೂಲಕ ಪೊಲೀಸರಿಗೆ ಸಹಾಯ ಮಾಡೋಕೆ ಶುರು ಮಾಡಿದ್ರು ಶಿವಪ್ಪ ವಾರಿಕ್. ಸರ್ ಆಮೇಲೆ ನಮ್ಮ ಊರನು 16 ಸಾಮಾನು ಜಪ್ತಿ ಮಾಡಿಕೊಟ್ರಿ ನಾ ಮಧುಕರ್ ಶೆಟ್ಟಿಗೆ. 16 ಸಾಮಾನು ಜಪ್ತಿ ಮಾಡಿ ಕೊಟ್ಟ ಮೇಲೆ ಊರ ಫಂಕ್ಷನ್ ಮಾಡಿಕೊಂಡು ಇಲ್ಲಿಂದ ಹೋದ್ರಿ. ಅವ್ರು 3 ತಿಂಗಳು ಇತ್ತು ರೀ, ಹೋಗ್ಬಿಟ್ರು. ಹೈದ್ರಾಬಾದಕ್ಕೆ ಮದುವೆ ಇದ್ದು ನಂಗೆ ಲಗ್ನ ಪತ್ರ ಕಳಿದ್ರು ಒಂದು ಪೊಲೀಸ್ ಕೊಟ್ಟು. ಮದಿಗೆ ಹೋಗೋದು ಆಗಲಿಲ್ಲ ರೀ, ಮದಿಗೆ ಹೋಗಲಿಲ್ಲ. ಆಯಿತು, ಆಳ ಮದಿಗೆ ಮಾತ್ರ ಹೇಳಿದ್ರು. ಭಾಳ ಇಮಾನ್ದಾರ್ ಮನುಷ್ಯರಿ ಸರ್, ಅಷ್ಟು ಕರೆಕ್ಟ್ ಅದು 7 ಫೀಟ್ ಇದ್ರಿ ಎತ್ತರಿಗೆ. ಏನಾಗ ಸರಿ ಹೋದ್ರಿ ಪಾಪ, ಭಾರಿ ಮನುಷ್ಯರಿ ಅವರು. ಶಿವಪ್ಪ ವಾರಿಕ್ ಖದರಿನ ಮನುಷ್ಯ ಏನೋ ಹೌದು, ತಮ್ಮ ಮೇಲೆ ಎರಗಿ ಬಿದ್ದವರನ್ನ ಮಣ್ಣುಗಾಣಿಸೋ ತಾಕತ್ತಿನ ವ್ಯಕ್ತಿಯೂ ಹೌದು. ಆದ್ರೆ ಆ ಎಲ್ಲಾ ತಾಕತ್ತನ್ನ ಶಿವಪ್ಪ ವಾರಿಕ್ ಬಳಸಿದ್ದು ತಮ್ಮ ವಿರುದ್ಧ, ತಮ್ಮ ಕುಟುಂಬದವರ ವಿರುದ್ಧ ತಿರುಗಿ ಬಿದ್ದವರ ಮೇಲೆ. ಆದ್ರೆ ಭೀಮಾ ತೀರದಲ್ಲಿ ತಮ್ಮ ಸೋದರ ಚಂದ್ರಕಾಂತ್ ವಾರಿಕ್ ಹರಿಸಿದ ನೆತ್ತರಿನ ಬಗ್ಗೆ ಆತಂಕವಿತ್ತು, ಬೇಸರವೂ ಇತ್ತು. ತಮ್ಮನಿಗೆ ಬುದ್ಧಿವಾದ ಹೇಳಿದ್ದನಾದರೂ ಚಂದ್ರಕಾಂತ್ ಕೇಳುವ ವ್ಯಕ್ತಿಯಾಗಿರಲಿಲ್ಲ. ಹಂಗಾಗಿ ಆತನನ್ನ ಆತನ ಪಾಡಿಗೆ ಬಿಟ್ಟು ಶಿವಪ್ಪ ವಾರಿಕ್ ಭೀಮಾ ತೀರದ ಹತ್ಯಾಕಾಂಡಗಳಿಂದ ದೂರ ಉಳಿದು ಬಿಟ್ರು. ಯಾರದ್ದೋ ಜಗಳದಲ್ಲಿ ನಾವ್ಯಾಕೆ ಹೋಗೋದು, ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೆ ಬಂದ್ರೆ ಬಿಡೋದಿಲ್ಲ ಅಂತ ಹೊಸ ಬದುಕಿನ ಕಡೆಗೆ ಹೆಜ್ಜೆ ಇಟ್ಟಿದ್ರು ಶಿವಪ್ಪ ವಾರಿಕ್. ನಮ್ಮ ಹೆಸರಿಗೆ ಯಾರು ಬರಲ್ಲ, ಬಂದ್ರಂದು ಬಿಡಲ್ಲ. ನಿಮ್ಗೆ ಅದು ಹೇಳ್ತೀರಿ ನಾವು ಸುಮ್ಮ ಕೂತೇನ, ಯಾರು ಬರಪ್ಲಿ ಬೀಳ್ರಿ ಅಚಾನಕ್ ಸುಮ್ಮ ಅಚಾನಕ್ ಮನಿತನ ಬರ ಯಾರಿಗೆ ಸುಮ್ಕೊಂಡ್ರದು ಆಗಲ್ರಿ. ಎಸ್, ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ ತಂಟೆಗೆ ಬಂದ್ರೆ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಾ ಇರೋ ಶಿವಪ್ಪ ವಾರಿಕ್ ಈಗ ಎಲ್ಲವನ್ನೂ ಬಿಟ್ಟಿದ್ದಾರೆ. ಭೀಮಾ ತೀರದ ನೆತ್ತರ ಕಲೆಗಳನ್ನ ಅಳಿಸಿಬಿಟ್ಟಿದ್ದಾರೆ. ಹೊಡಿ ಬಡಿ ಕಡಿ ಅನ್ನೋ ಕದನದಿಂದ ದೂರವಾಗಿದ್ದಾರೆ. ಅಷ್ಟಕ್ಕೂ ಆವತ್ತು ಎದುರಾಳಿಗಳ ಎದೆ ಸೀಳುವ ಮಟ್ಟಕ್ಕೆ ಸಿಟ್ಟಿನ ವ್ಯಕ್ತಿಯಾಗಿದ್ದ ಶಿವಪ್ಪ ವಾರಿಕ್ ಹೀಗೆ ಏಕದಂ ಈ ತರ ಬದಲಾಗಿದ್ದಾದ್ರೂ ಯಾಕೆ ಗೊತ್ತಾ? ಅಲ್ಲೇ ಇರೋದು ಭೀಮಾ ತೀರದಲ್ಲಿ ಅಬ್ಬರಿಸಿದ ವಾರಿಕ್ ಸೋದರರ ಕೊನೆ ಸತ್ಯ. ಖಜೂರಿಯ ಶಿವಪ್ಪ ವಾರಿಕ್
7 ಮಂದಿ ವಾರಿಕ್ ಸೋದರರ ಪೈಕಿ ಶಿವಪ್ಪ ವಾರಿಕ್ಗೆ ದೊಡ್ಡವರು, ಇನ್ನುಳಿದವರೆಲ್ಲ ಸಣ್ಣವರು. ಅಣ್ಣ ಒಂದು ಹುಕುಂ ಕೊಟ್ಟರೆ ಸಾಕಿತ್ತು. ಚಂದ್ರಕಾಂತ್ ವಾರಿಕ್ ಸೇರಿದಂತೆ ಎಲ್ಲ ಅಣ್ಣ ತಮ್ಮಂದಿರು ಎದುರಾಳಿಗಳನ್ನ ಕುಟ್ಟಿ ಕೆಡವಿ ಬರ್ತಿದ್ರು. ಆದ್ರೆ ಇದು ಬರಬರುತ್ತಾ ಹೆಚ್ಚಾಗುತ್ತಲೇ ಹೊರಟಿತ್ತು. ತಮ್ಮ ತಂದೆ ವಿಚಾರಕ್ಕೆ ಹೊಡಿ ಬಡಿ ಕದನಕ್ಕೆ ಇಳಿದಿದ್ದ ವಾರಿಕ್ ಸೋದರರು ನಿಧಾನವಾಗಿ ಬೋರಗಿ ಕುಟುಂಬದ ಎದುರಾಳಿಗಳ ಹತ್ಯಾಕಾಂಡದಲ್ಲೂ ಕೈಜೋಡಿಸಿ ಬಿಟ್ಟಿದ್ರು. ಆ ಮೂಲಕ ಭೀಮಾ ತೀರದ ನೆತ್ತರನ್ನ ಅಂಟಿಸಿಕೊಂಡು ಬಿಟ್ಟರು. ಪೊಲೀಸರು ವಾರಿಕ್ ಕುಟುಂಬದ ಬೆನ್ನು ಬಿದ್ದಿದ್ರು. ಇದು ಶಿವಪ್ಪ ವಾರಿಕ್ಗೆ ಬೇಸರ ತರಿಸಿತ್ತು. ನಾವು ಇಂಥದ್ದನ್ನೆಲ್ಲ ಮಾಡೋದ್ ಬೇಡ ಅಂತೇಳಿ ನಿಧಾನವಾಗಿ ಭೀಮಾ ತೀರದ ಹತ್ಯಾ ಸರಣಿಯಿಂದ ದೂರ ಉಳಿದು ಬಿಟ್ರು. ಹೊಡಿ ಬಡಿ ಅನ್ನೋ ಕಾದಾಟದಿಂದ ದೂರ ಉಳಿದ ಶಿವಪ್ಪ ವಾರಿಕ್ ತಮ್ಮ ಸೋದರರ ಜೊತೆಗೂಡಿ ಸಣ್ಣ ವಠಾರದಲ್ಲೇ ತಗಡಿನ ಶೀಟಿನ ಮನೆಯಲ್ಲೇ ವಾಸಿಸೋದಕ್ಕೆ ಶುರು ಮಾಡಿದ್ರು. ಇದರ ನಡುವಲ್ಲೇ ಚಂದ್ರಕಾಂತ್ ವಾರಿಕ್ ಹತ್ಯೆನೂ ಆಯ್ತು. ನಂತರದಲ್ಲಿ ಇನ್ನುಳಿದ ವಾರಿಕ್ ಸೋದರರು ಬೇರೆ ಬೇರೆ ಕಾರಣಗಳಿಗಾಗಿ ಪ್ರಾಣ ಕಳ್ಕೊಂಡ್ರು. ಜೀವಕ್ಕಿಂತ ಹೆಚ್ಚಾಗಿದ್ದ ಸೋದರರು ಇದ್ದಕ್ಕಿದ್ದಂತೆ ದೂರವಾಗಿದ್ದು ಶಿವಪ್ಪ ವಾರಿಕ್ಗೆ ನೋವು ತರಿಸಿತ್ತು. ಜಂಗಾಬಲವೇ ಕುಸಿದು ಬಿಟ್ಟಂತಾಯ್ತು. ತಮ್ಮಂದಿರೇ ಇಲ್ಲವಾದ ಮೇಲೆ ಈ ಹೊಡಿ ಬಡಿ ಯಾಕೆ ಅಂತ ಸುಮ್ಮನಾಗಿ ಬಿಟ್ಟರು ಶಿವಪ್ಪ ವಾರಿಕ್. ಎಲ್ಲ ಅಂತಂದು ಸತ್ತಾರೆ. ಇಬ್ಬರೇ ಇದ್ದೇವ್ರಿಗೆ. ಇವ ಸೂರ್ಯಕಾಂತ್ ರೀ, ಅವ ಪ್ಯಾರ್ಲಾಕ್ಸ್ ಆಗಿದ್ರಿ ಅವನಿಗೆ. ಎಲ್ಲರ ಮಕ್ಕಳು ನನ್ನ ಕೊಳಿಗೆ. ಈಗ ಎಲ್ಲರೂ ಸತ್ತು ಹೋಗ್ಯಾರ. ಈಗ ನಾನು 2 ಮಕ್ಕಳು ತೊಗೊಂಡು ಆ ಕಡೆಗೆ ಅವು ಭೀ ನನ್ನೂ ಅಲ್ರಿ. ನಾ ಯಾರಿಗೆ ಕೈ ಬಿಟ್ಟಿಲ್ಲ. ಎಲ್ಲರೂ ನನ್ನ ತೆಗ್ಯಾರ. ಎಸ್, ಶಿವಪ್ಪ ವಾರಿಕ್ಕೀಗ ಮೊದಲಿನಂತಿಲ್ಲ. ಎಲ್ಲವನ್ನೂ ಬಿಟ್ಟು ಬಿಟ್ಟಿದ್ದಾರೆ. ಸೋದರರೆಲ್ಲ ಸತ್ತ ಮೇಲೆ ಅವರ ಮಕ್ಕಳ ಜವಾಬ್ದಾರಿಯನ್ನ ಹೊತ್ಕೊಂಡು, ಕುಟುಂಬದ ಜವಾಬ್ದಾರಿಯನ್ನ ಹೊತ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ಹೊಡಿ ಬಡಿ ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತನಕ ಹವಾ ಇಟ್ಟಿದ್ದಾರೆ. ನಾ 20 ವರ್ಷ ಗ್ರಾಮ ಪಂಚಾಯತ್ ತೊಗೊಂಡು ಬಂದಿದ್ದೆ. ಒಂದು ಸಲ ಅಧ್ಯಕ್ಷ, ಒಂದು ಸಲ ಉಪಾಧ್ಯಕ್ಷ, ಒಂದು ಕಡೆ ಹಿಡಿದು ನಮ್ಮ ಮನೆಯಿಂದ ಒಂದು ಮೆಂಬರ್. ಈಗ ಒಂದು ಪಿರಿಯಡ್ ಆಯ್ತು ರೀ. ನಾವು ಅದ್ರಾಗಿಲ್ಲ. ನಂಗೆ ತಾಲೂಕು ಪಂಚಾಯತ್ ಆರ್ತಂದ್ರಿ ಊರನವ್ರು. ಇವು 2-3 ಹಳ್ಳಿ ನಮ್ಮ ಊರು ರೀ. ನಂಗೆ ತಾಲೂಕು ನನ್ನ ಎದುರು ಅಶೋಕ್ ಸೋಳಚಾರಿ ನಿಂತಿದ್ರಿ. ನನ್ನ ಎದುರು ಅವ್ನಿಗೆ ಕೆಡೋದ್ರಿ ಅವ್ರು. ಈಗ ನಂಗೆ ಜಿಲ್ಲಾ ಪಂಚಾಯತಿ ಕೊಡು ಅಂತೇಳಿ ಇದು ಮಾಡ್ಕೊತಾರೆ, ಕೊಡ್ತಾರೆ. ಹೀಗೆ ಎಲ್ಲ ಬಿಟ್ಟು ರಾಜಕೀಯ ಶುರು ಮಾಡಿರೋ ಶಿವಪ್ಪ ವಾರಿಕ್ ಜಗಳ ಕದನ ಮಾಡೋರಿಗೆ ಬುದ್ಧಿ ಹೇಳಿ ರಾಜಿ ಪಂಚಾಯಿತಿಯನ್ನು ಮಾಡಿಸ್ತಿದ್ದಾರೆ. ಇವು ಹಂಗಾರೆ ಯಾರು ಒಪ್ಪೋದಿಲ್ರಿ. ಈಗ ಅಗ್ದಿ ನಂಬರ್ ಇಕ್ಕಿದ್ದೆವು. ನಮ್ಮ ಒಕ್ಕಲ್ತನ ಬಲ, ನೋವು ಬಲ, ಸುತ್ತಿನ ಹಳ್ಳಿವೆಲ್ಲ ಪಂಚಾಯತ್ ನನ್ನ ಅಂತೆಗೆ. ಈಗ ಲಾತೂರು ಹಿಡಿದು ಈ ಕಡೆ ಪುಣೆ ಹಿಡ್ಕೊಂಡು ಗುಲ್ಬರ್ಗ ಹಿಡ್ಕೊಂಡು ನನ್ನ ಅಂತೆಗೆ ಸಾಕಾಗಿ ಹೋಗಿದ್ರೆ ಮಂದಿ ಕಾಲ. ಈಗಂತೂ ಊರಾಗ ಏನಿಲ್ಲ ರೀ. ಅಗದಿ ಆರಾಮಿದ್ದೆವು. ಹೀಗೆ ಎಲ್ಲವನ್ನೂ ಬಿಟ್ಟಿದ್ದೀನಿ ಅಂತ ಹೇಳೋ ಶಿವಪ್ಪ ವಾರಿಕ್ ಈಗ ತಮ್ಮ ಕುಟುಂಬಕ್ಕೆ ಅಂತ ದೊಡ್ಡದಾಗಿರೋ ಮನೆ ಕಟ್ಟಿಸ್ತಿದ್ದಾರೆ. ಆ ಮೂಲಕ ಕುಟುಂಬಕ್ಕಾಗಿ ಕಾಳಜಿ ವಹಿಸ್ತಿದ್ದಾರೆ. ಈ ಹೊಡಿ ಬಡಿ ಕಡಿ ಅನ್ನೋದೆಲ್ಲ ಬಿಟ್ಟು ಸುಮ್ಮನಾಗಿದ್ದಾರೆ. ಆದ್ರೆ ಸುಮ್ಮನಾಗಿದ್ದೀನಿ ಅಂತ ಯಾರಾದ್ರೂ ತಡವಿಕೊಂಡ್ರೆ ಅವರನ್ನ ಕುಟ್ಟಿ ಕೆಡವುತ್ತೀನಿ ಅಂತಾರೆ ಶಿವಪ್ಪ ವಾರಿಕ್. ಇದು ನಮ್ಮ ಹೆಸರಿಗೆ ಯಾರು ಬರಲ್ಲ, ಬಂದ್ರಂದು ಬಿಡಲ್ಲ. ಇದು ನಮ್ಮ ಹೆಸರಿಗೆ ಯಾರು ಬರಲ್ಲ, ಬಂದ್ರಂದು ಬಿಡಲ್ಲ. ವಾರಿಕ್ ಸೋದರರ ಹವಾ ಆಗೆಲ್ಲ ಜೋರಾಗಿತ್ತು. ಆದ್ರೆ ಅವರಲ್ಲಿ ಒಬ್ಬೊಬ್ಬರೇ ಸಾವನ್ನಪ್ಪಿದ್ರಿಂದ ಶಿವಪ್ಪ ವಾರಿಕ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಜಗಳ ಕದನ ಅನ್ನೋದೆಲ್ಲವನ್ನ ಬಿಟ್ಟು ದೂರಾಗಿದ್ರು. ಖಜೂರಿಯ ವಾರಿಕ್ ಸೋದರನೇನೋ ಸೈಲೆಂಟ್ ಆಗಿದ್ರು. ಆದ್ರೆ ಅತ್ತ ದೇವಣಗಾಂವ್ದ ಶಿವಾಜಿ ಬೋರಗಿ
ಕೇಶಪ್ಪ ತಾವರಖೇಡ ಮತ್ತು ಸೊನ್ನದ ಗೆಳೆಯ ಮಾತ್ರ ಸುಮ್ಮನಾಗಿರಲಿಲ್ಲ. ಅವರ ತಲೆ ಹೊಕ್ಕಿತ್ತು ಅದೊಂದು ಕೊನೆಯ ಸೇಡು, ಅದೊಬ್ಬನನ್ನ ಕೊಲ್ಲೋ ಪ್ರತಿಕಾರ. ಅಷ್ಟಕ್ಕೂ ಶಿವಾಜಿ ಪಡೆಯ ಆ ಕೊನೆಯ ಬೇಟೆ ಯಾರು? ಆ ರಣರೋಚಕ ಸ್ಟೋರಿಯನ್ನ ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.